ಪ್ರವೀಣ, ತುಂಬ ತಿಳಿದಿರುವಂಥವನು, ಬುದ್ಧಿವಂತ ಅಂತಲೂ ಬರ್ಬೋದು. ಅಂದರೆ ಎತ್ತಿದ ಕೈ ಅಂದಿದ ತಕ್ಷಣ ಪ್ರವೀಣ ಅಂತಲೇ ಹಾಕಬೇಕು ನಾವು. ಆಪ್ಷನ್ಸ್ ಒಂದೊಂದ್ಸಲ ಕೈ ಹಿಡಿದು, ಕೈಯಿಂದ. ಸೊ ಆದಷ್ಟು ಏನು ಪ್ರಶ್ನೆಯಲ್ಲಿರುತ್ತೆ ಅದೇ ಪದ ರಿಪೀಟ್ ಆಗೋಲ್ಲ, ಒಂದೇ ಪದದಲ್ಲಿರುತ್ತೆ. ಈಸಿಯಾಗಿ ನೋಡ್ಕೊಂಡು ಹಾಕಿ. ಎರಡೆಣೆ. ಸೊ ನಾಗೆ ನಾವತ್ತು ಬಂದಿದೆ, ಅದನ್ನು ತೆಗಿಬೇಕು. ಆ್ಯಕ್ಚುಲಿ ಅದಾಗಿಲ್ಲ, ಅದಕ್ಕೆ ಬಿಟ್ಟಿದ್ದೀನಿ. ಆದರೆ ಎರಡೆಣೆ ಅಂದರೆ ದ್ರೋಹವನ್ನು ಚಿಂತಿಸೋದು ಅಂತ ಅರ್ಥ. ಎರಡು ನಾಲಿಗೆ ಅಂದರೆ ಸುಳ್ಳಾಡುವುದು. ಎಳೆ ನಿಂಬೆಕಾಯಿ ನಿರಾನುಭವಿ ಅಂದರೆ ಎಳೆ ನಿಂಬೆಕಾಯಿ ಇನ್ನೂ ನಿನಗೇನು ಗೊತ್ತಿಲ್ಲ ಅಂತ ಅರ್ಥರಲ್ವಾ ಒಬ್ಬೊಬ್ಬರು, ಅಂದರೆ ಅನುಭವ ಇಲ್ಲದೆ ಇರೋನು ಅಂತ ಅರ್ಥ. ಓಕೆನಾ. ಒಂದೇ ದೋಣಿಯಲ್ಲಿರು ಅಂದರೆ ಬದ್ಧನಾಗಿರೋ. ಎರಡು ದೋಣಿ ಮೇಲೆ ಕಾಲಿಡಬೇಡ ಅಂತಲೂ ಒಂದೊಂದ್ಸಲ ಹೇಳ್ತಿರ್ತಾರೆ. ಅಂದರೆ ಎರಡೆರಡು ಯೋಚನೆಗಳು ಮಾಡಬೇಡ, ನೀನು ಏನು ಮಾತಾಡಿರ್ತೀಯ ಅದಕ್ಕೆ ಬದ್ಧನಾಗಿರು ಅನ್ನೋದನ್ನೇ ಒಂದೇ ದೋಣಿಯಲ್ಲಿರು ಅಂತ ಹೇಳ್ತಾರೆ. ಕಣ್ಣಲ್ಲಿ ಕಣ್ಣಿಡು ಅಂದರೆ ತುಂಬ ಎಚ್ಚರಿಕೆಯಿಂದ ನಿರೀಕ್ಷಿಸು ಅಂತ. ಎಚ್ಚರಿಕೆಯಿಂದ ನಿರೀಕ್ಷಿಸಬೇಕು. ಒಂದು ಕಣ್ಣು ನೋಡ್ತೀನಿ ಹಾಗೆ ಹೀಗೆ ಅಂತ ಇರ್ತಾರಲ್ಲ, ಒಂದು ಕಡೆ ಗಮನ ಇಟ್ಟಿರ್ತೀನಿ ಅನ್ನೋ ಥರ, ಎಚ್ಚರಿಕೆಯಿಂದ ಇಟ್ಟಿರ್ತೀನಿ ಅನ್ನೋ ಥರ ಅದರ್ಥ. ಕಟ್ಟು ಕತೆ ಅಂದರೆ ಊಹಿಸಿದ ಕತೆ. ಅವರೇ ಏನೇನೋ ಊಹಿಸ್ಕೊಂಡು ಕತೆ ಕಟ್ಟಿಬಿಟ್ಟಿದ್ದಾರೆ. ಅಂದರೆ ಊಹಿಸಿದ ಕತೆ ಅಂದರೆ ಅವ್ರಿಗೆ ಊಹಿಸ್ಕೊಂಡಿರೋಂತಹ ಕತೆ. ಎರಡು ಬಗೆ ಅಂದರೆ ದ್ರೋಹ ಮಾಡು. ಕಣ್ಣಿನಲ್ಲಿ ಕಿಡಿಕಾರು ತುಂಬ ಸಿಟ್ಟಾಗು